ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಇಲ್ಲಿ ಒಂದು ಹಿಡಿ ಆಗುವಷ್ಟು ಈ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೇನೆ. ಇವತ್ತು ಈ ಕರಿಬೇವಿನ ಸೊಪ್ಪಿನಿಂದ ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ನಿಮ್ಮ ಮುಂದೆ ನಾನು ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ಇವಾಗ ಇದರಲ್ಲಿ ಚೆನ್ನಾಗಿ ನಾವು ಸ್ವಚ್ಛಗೊಳಿಸಿಕೊಳ್ಳುವ. ಇದರಲ್ಲಿ ಹುಳ ಉಪ್ಪಟೆ ಮತ್ತು ಈ ಕಸಗಡ್ಡೆ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿರುವಂಥ ಎಲೆಗಳನ್ನು ಮಾತ್ರ ಆಯ್ದುಕೊಳ್ಬೇಕು. ಬನ್ನಿ, ಇವಾಗ ಮೊದಲು ಇದನ್ನು ನಾವು ನೀರಾಗಿ ಚೆನ್ನಾಗಿ ತೊಳ್ಕೊಳ್ಳುವ. ನೋಡಿ, ಇವಾಗ ಈ ರೀತಿಯಾಗಿ ನಾವು ಎಲ್ಲ ಎಲೆಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ನೋಡಿ, ಇದರಲ್ಲಿ ನೋಡಿ ಸ್ವಚ್ಛವಾಗಿರುವಂಥ ಎಲೆಗಳನ್ನು, ಯಾವುದೇ ರೀತಿ ಹುಳ ತಿಂದಿಲ್ಲದ ಎಲೆಗಳನ್ನು ಚೆನ್ನಾಗಿ ಈ ರೀತಿಯಾಗಿ ಆಯ್ದುಕೊಳ್ಬೇಕು. ನೋಡಿ, ಇವಾಗ ತೆಗೆದು ಒಂದು ತಟ್ಟೆಗೆ ಒಂದು ಪಿಂಗಣಿ ಹಾಕಿ ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಡುವ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ನೋಡಿ ಆಗ ಸಂಗ್ರಹಿಸಿರುವಂತಹ ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಹಾಕಿ ಹೇಳ್ತಿದ್ದೇನೆ. ಇವಾಗ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಕರಿಬೇವಿನ ಎಲೆಗಳನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ಇವಾಗ ನಾನು ಮತ್ತೆ ಒಲೆ ಮೇಲೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ಇದರಲ್ಲಿ ಒಂದು 15 ಒಣಮೆಣಸನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೀವು ಹಸಿ ತೆಂಗಿನಕಾಯಿ ಬದಲು ಬೇಕಿದ್ದರೆ ಇದಕ್ಕೆ ಒಣ ತೆಂಗಿನಕಾಯಿಯ ತುರಿ ಕೂಡ ಹಾಕಿಕೊಳ್ಬೋದು. ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ತೆಂಗಿನಕಾಯಿ ತುರಿಯ ಈ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ತೆಂಗಿನಕಾಯಿ ತುರಿಯನ್ನೆಲ್ಲ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಂಡಾಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು ಮತ್ತೆ ಬಾಣಲೆಯನ್ನು ಇಟ್ಟುಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನು ಇವಾಗ ಹಾಕಿಕೊಳ್ತಿದ್ದೇನೆ. ಇಲ್ಲಿ ನೀವು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದು ಬೇಕಿದ್ದರೂ ತಗೊಳ್ಬೋದು. ಇದನ್ನು ಕೂಡ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಅದೇ ರೀತಿ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ, ಇದನ್ನು ಕೂಡ ಹಾಕಿಲ್ಲ. ಅದೇ ರೀತಿ ನೋಡಿ ಉದ್ದಿನ ಬೇಳೆ 1 ಟೀ ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕಿಲ್ಲ. 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 4-5 ಎಸಳು ಬೆಳ್ಳುಳ್ಳಿ. ಇವಾಗ ಎಲ್ಲವನ್ನು ನೋಡಿ ಒಟ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ನೋಡಿ, ಇವಾಗ ಆವಾಗ ಫ್ರೈ ಮಾಡಿಟ್ಟಂತಹ ಕರಿಬೇವಿನ ಎಲೆಗಳನ್ನು ಇದರಲ್ಲಿ ಹಾಕಿಲ್ವ. ಅದೇ ರೀತಿ ನೋಡಿ ಫ್ರೈ ಮಾಡಿದಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಇದರೊಳಗಡೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಅದೇ ರೀತಿ ಕೊತ್ತಂಬರಿ, ಜೀರಿಗೆ ಮತ್ತು ಉದ್ದಿನ ಬೇಳೆ ಈ ಮೊದಲಾದಂಥ ಬರ ಪದಾರ್ಥಗಳನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಅದೇ ರೀತಿ ಬೆಳ್ಳುಳ್ಳಿ. ನೋಡಿ, ಇದರ ಜೊತೆಗೆ ಗೋಳಿ ಗಾತ್ರದ ಹುಣಸೆ. ಇವಾಗ ಇದನ್ನು ಮೊದಲು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಆನಂತರ ಇದಕ್ಕೆ ಒಣಮೆಣಸನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡೋದಕ್ಕಿದೆ. ನೋಡಿ, ಇವಾಗ ಇದಿಷ್ಟು ಗ್ರೈಂಡ್ ಆಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಬೇಕು. ಅದೇ ರೀತಿ ಆಗ ಫ್ರೈ ಮಾಡಿಟ್ಟಂತಹ
ಒಣಮೆಣಸನ್ನು ಕೂಡ ಸೇರಿಸಿಕೊಂಡು ಇನ್ನೊಮ್ಮೆ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ನೋಡಿ. ಇದರ ಜೊತೆಗೆ ನಾನು ಒಂದು ಚೀಟಿಗೆ ಅರಶಿನ ಕೂಡ ಸೇರಿಸಿಕೊಳ್ತಿದ್ದೇನೆ. ಇವಾಗ ಇದನ್ನು ಇನ್ನೊಮ್ಮೆ ನಾವು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ನಮ್ಮ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ನೋಡಿ. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ಇದು ನಮಗೆ ಈ ದೋಸೆ ಜೊತೆಗೆ, ಅದೇ ರೀತಿ ಅನ್ನದ ಜೊತೆಗೆಲ್ಲ ಬೆಸ್ಟ್ ಆಗಿರುವಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ, ಇವಾಗ ಈ ಕರಿಬೇವಿನ ಚಟ್ನಿ ಪುಡಿಯನ್ನು ನಾನು ದೋಸೆ ಜೊತೆಗೆ ಟೇಸ್ಟ್ ಮಾಡ್ತಿದ್ದೇನೆ. ಸೂಪರ್ ಟೇಸ್ಟ್. ನೋಡಿದರಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಕರಿಬೇವಿನ ಸೊಪ್ಪಿನಿಂದ ಯಾವ ರೀತಿಯಾಗಿ ಒಂದು ಚಟ್ನಿ ಪುಡಿಯನ್ನು ತಯಾರಿಸುವುದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.